ಏನೋ ನಿಂದು ಈಗ ಇಷ್ಟೊಂದು ಜನ ಬೇಡ ನನಗೆ ಲಗ್ಗೇಜು. ತುಂಬಾ ಸಲ ನಾನು ಇಂಟರ್ಫಿಯರ್ ಮಾಡ್ತಿರ್ಲಿಲ್ಲ. ಸುಮ್ಮನೆ ಯಾಕೆ ಕೂತಿರ್ತೀಯ, ಫಕ್ ಡೈಲಾಗ್ ಬರಿ ಅಂತ ಅಂದ್ರು. ಏನೋ ಆಸ್ಕಾರ ಅವಾರ್ಡ್ ಬರೋ ತರ ಬರೆದ್ಬಿಟ್ಟಿದ್ದೀನಿ ಅನ್ನೋ ಭ್ರಮೆ ನಮ್ಗೆ. ಆಮೇಲೆ ಕನ್ನಡ ಪದನೇ ಬಳಸ್ಬೇಕು, ಇಂಗ್ಲಿಷ್ ಯಾಕೆ ಬಳಸ್ಬೇಕು ಅಂತ ಈ ತರದಲ್ಲೆಲ್ಲ ನಮ್ಗೆ ಎಷ್ಟು ಪಾಂಡಿತ್ಯ ಇದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಡೈಲಾಗ್ ಬರಿಬಾರ್ದು. ನಾವು ಇವತ್ತೇನಾದ್ರು ಆಗಿದೀವಿ ಅಂದ್ರೆ ಅದಕ್ಕೆ ಕಾರಣ ಅವ್ರು ನಮ್ಗೆ ಕೂತ್ಕೊಳಕ್ ಬಿಡ್ತಿರ್ಲಿಲ್ಲ. ಆಫೀಸಲ್ಲಿ ಮೇಲ್ಗಡೆ ಟಾಯ್ಲೆಟ್ ಇತ್ತು. ಸರಿ ಟಾಯ್ಲೆಟ್ಗೆ ಹೋಗೋಣ ಅಂತ ನಾನು ಹಿಂಗೆ ಮೇಲ್ಗಡೆ ಹೋಗ್ತಿದ್ದೆ. ಅವ್ರು ಬಿ ಸುರೇಶ್ ಅವ್ರಿಗೆ ಹೇಳ್ತಾ ಇದ್ದಿದ್ದು ನಂಗೆ ಕೇಳಿಸ್ಬಿಡ್ತಲ್ಲಿ. ಆಕಸ್ಮಿಕ ಅದು ನನಗೆ ಕೇಳಿಸಿದ್ದು. ಇಲ್ಲ, ನನಗೆ ಕೇಶವ್ ಬೇಡ, ಪ್ರಶಾಂತ್ ಹಾಲ್ದೊಡ್ಡೇರಿ ಗೊತ್ತಲ್ಲ, ತೀರ್ಕೊಂಬಿಟ್ರಲ್ಲ, ಅವರಿದ್ರು. ಅವರು ಕಾರ್ತಿಕ್ ಮತ್ತೆ ಗಣೇಶ್ ಶಾಸ್ತ್ರಿ ಇವರೆಲ್ಲ ಇದ್ರು. ನಂಗೆ ಕೇಶವ್ ಬೇಡ, ನಂಗೆ ಪ್ರಶಾಂತ್ ಇರಲಿ ಸಾಕು ಅಂತ. ಅವಾಗೇನು 100 ಎಪಿಸೋಡು ಹತ್ತತ್ರ ಆಗಿತ್ತು. ಒಂದು ಕ್ಷಣ ಹಿಂಗೆ ತಲೆ ಗಿರ್ರಂದು ನನಗೆ ಏನು ಮಾಡೋದು ಒಂದು ಬಂದು, ಅದ್ರ ಒಳಗಡೆ ಏನೋ ಒಂದು ಕಾನ್ಫಿಡೆನ್ಸ್ ಇತ್ತು. ನಾ ಹೋಗಲ್ಲ ಇಲ್ಲಿಂದ. ಕೆಳಗಡೆ ಬಂದು ನನ್ನ ಪಾಡಿಗೆ ನಾನು ಕೂತ್ಕೊಂಡ್ಬಿಟ್ಟೆ. ನಾ ಆಫೀಸಲ್ಲಿ ಬಂದು ಕೂತ್ಕೊಂಡ್ಬಿಟ್ಟೆ, ತಗೊಂಡು ಓದ್ತಾ ಇದ್ದೀನಿ. 4 ಲೈನ್ನೇ ಓದ್ತಾ ಇದ್ದೀನಿ ಹೊರತು ತಲೆಯಲ್ಲಿ ಅದೇ ಯೋಚನೆ ಹೋಗ್ತಾ ಇದೆ. ವಾಟ್ ಇಸ್ ನೆಕ್ಸ್ಟ್, ಮುಂದೆ ಏನು ಇವಾಗ ಅನ್ನೋದೇ ಓಡ್ತಾ ಇದೆ. ನನ್ನ ಪುಸ್ತಕ ಏನು ಓದ್ತಾ 4 ಲೈನೇ ಪದೇ ಓದ್ತಾ ಇದ್ದೇನೆ. ಯಾಕಂದ್ರೆ ನಂಗೆ ಇನ್ನೊಂದು ಕೆಟ್ಟ ಬುದ್ಧಿ ಏನಂದ್ರೆ, ಅದು ಅರ್ಥ ಆಗದೆ ಮುಂದಕ್ಕೆ ಹೋಗಲ್ಲ. ನಾನು ಸುಮ್ಮನೆ ಕಟಚರಕ್ಕೆ ಓದಲ್ಲ ಪುಸ್ತಕ, ಅದು ಅರ್ಥ ಆಗಬೇಕು, ಮುಂದಕ್ಕೆ ಹೋಗ್ಬೇಕು. ಸೊ ಅದು ಹಂಗೆ ಓದ್ತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ತಾಯ್ತು, ಇವರು ನಮ್ಮ ಗುರುಗಳು ದಮ್ಗಿಮ್ ಹೊಡ್ಕೊಂಡು ಬಂದರು. ಏನೋ ನಿಂದು ಒಂದು ಗಲಾಟೆ ಅಂತ ಕೇಳಿದ್ರು. ಏನೂ ಇಲ್ಲ, ಈ ಥರದ್ದೇನೋ ಒಂದು ಲಾಜಿಕ್ ವಿಚಾರಕ್ಕೆ ಒಂದ್ಸಲ ನಾನು ಹೇಳಿದ್ದೆ. ಬಹುಶಃ ಅದಕ್ಕೆ ಅವ್ರಿಗೆ ಅವಾಗಿಂದನೇ ನನಗೆ ಟಾರ್ಚರ್ ಶುರು ಆಗಿದ್ದಲ್ಲಿ ಬಹುಶಃ ಅದಕ್ಕೆ ಇರ್ಬೋದು ಅಂತ ಕಾಣುತ್ತೆ. ಸರಿ ಆಯ್ತು ಬಿಡು, ನಾಳೆಯಿಂದ ಹೋಗ್ಬಿಡ ನೀನು, ಇದು ರೈಟಿಂಗ್ ಡಿಪಾರ್ಟ್ಮೆಂಟ್ಗೆ ಬಂದ್ಬಿಡು. ಇನ್ಮೇಲೆ ನೀನು ಆಫೀಸಿಗೆ ಬಂದ್ಬಿಡು. ಬೆಳಗ್ಗೆ ನೀನು 7 ಗಂಟೆಗೆ 6 ಗಂಟೆಗೆ ಎದ್ದು ಹೋಗ್ಬೇಕು ಅನ್ನೋದು ಇಲ್ಲ, 9:00 ಬಸ್ ಹಾಕು. ಅವ್ರು ಹಿಂದೆ ಮುಂದೆ ಯೋಚನೆ ಮಾಡಲೇ ಇಲ್ಲ. ಆದರೆ ಅದಕ್ಕೂ ಮುಂಚೆ ಇನ್ನೂ ಒಂದು ಸಂದರ್ಭ ಇದೆ. ಅವರು ನನ್ನನ್ನು ಎಲ್ಲೆಲ್ಲಿ ಕಾಪಾಡೋದು ಅಂತ ನಾನು ಹೇಳ್ತೀನಿ. ಅದು ಯಾಕೆ ನಾ ಮರಿಬಾರ್ದು ಅನ್ನೋದನ್ನು ಹೇಳ್ತೀನಿ. ಇವ್ರ ಪ್ರೊಡಕ್ಷನ್, ಇವ್ರಿಗೆ ಅಂಬಿಕಾ ಕ್ರಿಯೇಷನ್ಸೋ ಏನೋ ಇತ್ತು, ಅಂಬಿಕಾ ದತ್ತ ಕ್ರಿಯೇಷನ್ಸೋ ಆ ಥರದ್ದೇನೋ, ಗುರುದತ್ತು NS ರಾಜ್ಕುಮಾರ್ ಅವ್ರದ್ದು ಪ್ರೊಡಕ್ಷನ್ ಫಸ್ಟ್ ಅವ್ರದ್ದಿದ್ದು. ಅದಾದ್ಮೇಲೆ ಮೀಡಿಯಾ ಹೌಸ್ಗೆ ಇವ್ರು ತಗೊಂಡು 100 ಎಪಿಸೋಡ್ ಆದ್ಮೇಲೆ ಇವ್ರು ತಗೊಂಡ್ರು. ಸೊ ಅಲ್ಲಿ ಇವ್ರು ತಗೊಂಡ್ಮೇಲೆ ಏನಾದ್ರು ತುಂಬಾ ಹೊರೆ ಆಗ್ತಿದೆ ನನಗೆ. ಇವ್ರು ತಗೊಂಡ್ಮೇಲೆ ಅದಕ್ಕೆ ಮುಂಚೆನೋ ತುಂಬಾ ಜನ ಇದ್ರು. ಈಗ ಪ್ರಶಾಂತ್ ಇದ್ರು, ಕಾರ್ತಿಕ್ ಇದ್ದ, ನಾನಿದ್ದೆ, ಗಣೇಶ್ ಶಾಸ್ತ್ರಿ ಇದ್ದ, ಭಾಸ್ಕರ್ ಅಂತ ಇನ್ನೊಬ್ಬ ಇದ್ದ. ಇನ್ಸ್ಟಿಟ್ಯೂಟ್ ಅಲ್ಲಿ ಎಲ್ಲೋ ಆದರ್ಶನೋ ಯಾವುದೋ ಇನ್ಸ್ಟಿಟ್ಯೂಟ್ ಅಲ್ಲಿ ಮಾಡ್ಕೊಂಡು ಬಂದಿದ್ದು. ಇಷ್ಟು ಜನ ಇದ್ರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಸೊ ಇಷ್ಟು ಜನ ಇದ್ದಾರೆ. ಈಗ ಇಷ್ಟೊಂದು ಜನ ಬೇಡ ನನಗೆ, ಲಗ್ಗೇಜು ಎಲ್ಲ ಇಷ್ಟೊಂದು ಬೇಡ ನನಗೆ. ನಾನು ಯಾರನ್ನಾರು ತೆಗಿಬೇಕು ಇವಾಗ. ಇನ್ಎಕ್ಸ್ಪೀರಿಯನ್ಸ್ ಅಂದ್ರೆ ನಾನೇ. ಅವನಾದ್ರೆ ಇನ್ಸ್ಟಿಟ್ಯೂಟ್ ಅಲ್ಲಿ ಹೋಗಿ ಬಂದಿದ್ದಾನೆ. ಅವನು ಎಲ್ಲೋ ಗಣೇಶನು ಎಲ್ಲೋ ಟ್ರೈನಿಂಗ್ ಮಾಡ್ಕೊಂಡು ಬಂದಿದ್ದಾನೆ. ಅವನಿಗೆ 17 ವರ್ಷನೋ 18 ವರ್ಷನೋ 19 ವರ್ಷನೋ ಇರ್ಬೇಕು. ಏನ್ ಮಾಡೋದು ಅಂತ ನಮ್ಗೆಲ್ಲ ಭಯ. ಈಗ ಇವ್ರನ್ನೇ ತೆಗೆದಾಕ. ಅವರು ಭಾಸ್ಕರ್ನ ತೆಗೆದ್ರು, ಆ ಹುಡುಗನ್ ತೆಗೆದ್ರು. ನೀನ್ ಬೇಡಪ್ಪ, ನನಗೆ ಸಾಕು, ನಂಗೆ ಇಷ್ಟೊಂದು ಹೊರೆ ಎಲ್ಲ ಮಾಡಕ್ಕಾಗಲ್ಲ. ಅವಾಗ ನನ್ನ ಕಾಪಾಡೋದು. ಯಾಕೆ ಕಾಪಾಡಿರಬಹುದು ಅಂತ ನನ್ಗೆ ಅವ್ರೇನು ಹೇಳಿಲ್ಲ. ನಾನು ನಿನ್ನ ಯಾಕೆ ಉಳಿಸ್ಕೊಂಡಿದ್ದೀನಿ ಗೊತ್ತಾ, ಅವೆಲ್ಲ ಹೇಳಿಲ್ಲ. ಆದ್ರೆ ನಾನು ಮದುವೆ ಆಗಿರೋನು, ಫ್ಯಾಮಿಲಿ ಇರೋನು, ನನ್ನನ್ನು ಅವನು ಇದ್ರಲ್ಲಿ ಕಲ್ತ್ಕೊಂಡು ಬಂದಿದ್ದಾನೆ. ಅವನು ಬೇರೆ ಕಡೆ ಕೆಲಸ ಸಿಗುತ್ತೆ. ನನಗೆ ಕಷ್ಟ, ನಾನು ಇದನ್ನ ನಂಬ್ಕೊಂಡು ಬಂದಿದ್ದೀನಿ ಅನ್ನೋ ಕಾರಣಕ್ಕೆ ಪಾಪ ನನ್ನನ್ನ ತೆಗಿಲಿಲ್ಲ. ಅವರು ನನ್ನನ್ನ ಉಳಿಸ್ಕೊಂಡ್ರು. ಅಲ್ಲಿ 2ನೇ ಸಲ ಇಲ್ಲಿ ನನ್ನನ್ನ ಬೇಡ ಅಂತ ಎಪಿಸೋಡ್ ಡೈರೆಕ್ಟರ್ ಹೇಳಿದ್ರು ಕೂಡ ಅವರು ರೈಟಿಂಗ್ ಡಿಪಾರ್ಟ್ಮೆಂಟ್ಗೆ ಬಾ ಅಂತ ಕರೆದ್ರು. ಅವಾಗ ಅಲ್ಲೂ ನಾನು ಏನ್ ಮಾಡ್ತಿದ್ದೆ, ರೈಟಿಂಗ್ ಡಿಪಾರ್ಟ್ಮೆಂಟ್ಗೆ ಬಂದ ಮೇಲೆ ಕೂಡ ಅಲ್ಲಿ ಡಿಸ್ಕಷನ್ಸ್ ಅಲ್ಲಿ ಕೂತ್ಕೊಳ್ತಿದ್ದೆ. ಅವಾಗ ಯಾರು ಶಂಕರ್ ಬಿಲೆಮನೆ ಇದ್ರು, ರಾಜೇಶ್ ನಟರಂಗ ಅವಾಗ ಕಥೆಯಲ್ಲಿ ಇದ್ರು. ಹಂಗೆ ಡಿಸ್ಕಷನ್ಸ್ ಅಲ್ಲಿ ಕೂತ್ಕೊಳ್ತಿದ್ವಿ. ಅಲ್ಲಿ ನನಗನ್ಸಿದ್ದನ್ನ ಹೇಳ್ತಾ ಇದ್ದೆ. ತುಂಬಾ ಸಲ ನಾನು ಇಂಟರ್ಫಿಯರ್ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ನಾನು ಏನಿದ್ರು ಇವ್ರಿಗೆ ಮಾತ್ರ ಹೇಳ್ತಿದ್ದೆ, ಹಿಂಗೇನೋ ಇದ್ರೆ ಆಮೇಲೆ ಹೇಳ್ತಿದ್ದೆ. ಅಲ್ಲಿ ಡಿಸ್ಕಷನ್ ಅಲ್ಲಿ ಹೇಳ್ತಿರ್ಲಿಲ್ಲ. ಒಂದು ಇದಿತ್ತು, ಮುಜುಗರ ಇತ್ತು ನನಗೆ, ಹೆಂಗೋ ಏನೋ ಅಂತ. ಆಮೇಲೆ ಹಂಗೆ ಅಲ್ಲಿ ಇದ್ ಮಾಡ್ತಿದ್ದೆ. ಆಮೇಲೆ ಅವ್ರು ಏನ್ ಮಾಡೋರು, ಬರೆಯೋ ಸೀನ್ಸ್ ಎಲ್ಲ ನಂಗೆ ಓದ್ಸೋರು. ಸರಿ ಇದೆಯಾ ನೋಡಿ, ಏನಾರು ಚೇಂಜ್ ಮಾಡ್ಬೇಕಾ ಏನು ಅಂತ. ಪ್ರತಿ ಸೀನು ಓದೋದ್ಮೇಲೆ ನಂದೇನಾರು ಇದ್ರೆ ಹೇಳೋದು. ಅದಾದ್ಮೇಲೆ ಆ ಸೀನ್ ಪೇಪರ್ ತಗೊಂಡೋಗಿ ಸೆಟ್ ಕೊಡೋದು. ಡಿಸ್ಕಷನ್ ಇರುವಾಗ ಡಿಸ್ಕಷನ್, ಏನಾದ್ರು ಟೈಪ್ ಮಾಡ್ಬೇಕಾ ಮಾಡ್ಬೇಕು, ಆ ಥರದಲ್ಲಿ. ಆಮೇಲೆ ಇನ್ನೂ ಸ್ವಲ್ಪ ಮುಂದಕ್ಕೆ ಅನ್ಸುತ್ತೆ ಅವೆಲ್ಲ ಮಾಡಿದ್ದು. ಸ್ಕೆಡ್ಯೂಲಿಂಗ್ ಎಲ್ಲ ನಾನೇ ಮಾಡ್ತಿದ್ದೆ. ಆವಾಗಲೇ ಮಾಡ್ತಿದ್ದೆ. ಸ್ಕೆಡ್ಯೂಲಿಂಗ್ ಮಾಡೋದು, ಎಲ್ಲಾರ್ದು ಡೇಟ್ಸ್ ತಗೊಳ್ಳೋದು, ಟೋಟಲ್ ಕೆಲಸ ಅವೆಲ್ಲ ಮಾಡ್ತಿದ್ದೆ ನಾನು. ಮಾಡ್ಕೊಂಡು ಇದು ಮಾಡ್ಕೊಂಡಿದ್ದೆ. ಒಂದು ಸಂದರ್ಭ ಬಂತು, ಇವ್ರೇನ್ ಮಾಡಿದ್ರು, ಒಂದು ಯಾರಿಗೂ ಹುಷಾರಿರ್ಲಿಲ್ಲ. ಬಿ ಸುರೇಶ್ ಅವರು ಹೋಗ್ಬೇಕಾಗಿತ್ತು ಅಲ್ಲಿಗೆ. ಅವರೇ ಬರಿತಾ ಇದ್ದಿದ್ದಲ್ವಾ, ಯಾರಿಗೂ ಬರೆಯಕ್ಕೆ ಕೊಡ್ತಾ ಇರಲಿಲ್ಲ. ಅವರೇ ಬರಿತಾ ಇದ್ದಿದ್ದು. ಆಗ ಏನ್ ಮಾಡಿದ್ರು, ನಂಗೆ ಏನ್ ಮಾಡಿದ್ರು, ಅದಕ್ಕೆ ಮುಂಚೆ ಏನ್ ಮಾಡಿದ್ರು ನನಗೆ ಅಂದ್ರೆ, ಸುಮ್ಮನೆ ಯಾಕೆ ಕೂತಿರ್ತೀಯ, ಫಕ್ ಡೈಲಾಗ್ ಬರಿ ಅಂತ ಅಂದ್ರು. ನಮ್ಗೆ ಸಾರ್ ಅವೆಲ್ಲ ಇಲ್ಲ, ಬರೋಣ ಸರ್, ಕಾಯ್ತಾ ಇದ್ವಿ ನಾವು ಅಂಥದ್ದೇನೋ ಬೇಕು ಅಂತ. ಬರೋಣ ಸರ್, ಬರೀ ರಫಾಗಿ ಬರೀ, ನೋಡೋಣ ಹೆಂಗ್ ಬರೀತೀಯ ಅಂತ. ಸರಿ ಆಯ್ತು ಬರಿತೀನಿ. ಫುಲ್ ಖುಷಿ. ಏನು ಒಂದೊಂದು ಅಕ್ಷರನೂ ಯೋಚನೆ ಮಾಡಿ, ಒಂದೊಂದು ಪದಾನು ಯೋಚನೆ ಮಾಡಿ, ಈಗ ಬರಿಬೇಕಾ ಅದು ಬರಿಬೇಕಾ ಅಂತ ಒಂದೊಂದು ಸೀನ್ಗೆ 2 hours 3 hours ಹಿಂಗೆಲ್ಲ ತಗೊಂಡು ಸೀನ್ ಬರೆದು ಕೊಡ್ತಿದ್ದೆ. ನನಗೇನು ಅದ್ಭುತ, ಏನು ಆಸ್ಕಾರ ಅವಾರ್ಡ್ ಬರೋ ತರ ಬರೆದ್ಬಿಟ್ಟಿದ್ದೀನಿ ಅನ್ನೋ ಭ್ರಮೆ ನಮ್ಗೆ, ಆಯ್ತಾ. ಹಂಗೆ ಆಮೇಲೆ ಅವರು ಅದನ್ನ ತಗೊಂಡು ನೋಡ್ಬಿಟ್ಟು ಫುಲ್ ಖುಷಿಯಾಗಿ ಚೆನ್ನಾಗಿದೆ ಅಂತ ಹೊಗಳ್ಬಿಡ್ತಾರೆ ಅಂತೆಲ್ಲ ಒಂದು. ಅದ್ರಲ್ಲಿ ನೋಡಿದ್ರೆ ಅವ್ರು ಬೇರೆ ಬರೆದ್ರೆ ಸೀನ್ ತಗೋ ಅಂತ ಕೊಡೋರು. ನೋಡಿದ್ರೆ ನಾನು ಬರೆದಿರೋದು ಯಾವುದೋ ಒಂದು ಡೈಲಾಗ್ ಇರೋದು, ಇನ್ನೇನು ಇರ್ತಿರಲಿಲ್ಲ ಅದರಲ್ಲಿ. ಏನಿದು ಹಿಂಗೆ ಅಂತ ಅಂದ್ಬಿಟ್ಟು
ಸರ್ ಏನು ಸರ್ ಒಂಚೂರು ಚೆನ್ನಾಗಿ ಬರೆದಿರಲಿಲ್ಲ ಸರ್. ನೀವು ಬರಿತಾ ಹೋಗಿ ಸುಮ್ಮನೆ, ಇದೆಲ್ಲ ಕೇಳೋಣ, ಬರಿತಾ ಹೋಗಿ ಸುಮ್ಮನೆ, ಬರೀ ನಾನು ಬರೆದಿದ್ದು ನೀನು ಓದು, ನೀನೇ ಅರ್ಥ ಮಾಡ್ಕೊತೆ ಮಾಡ್ಕೊ. ಹಂಗೆ ಬರಿತಿದ್ದೆ, ಹಂಗೆ ಯಾವುದೋ 1 ಡೈಲಾಗ್ ತೊಗೊಳೋರು, 2 ಡೈಲಾಗ್ ತೊಗೊಳೋರು. ಆಮೇಲೆ ನಾವು ಕಾಯ್ಕೊಂಡು ಕೂತಿರ್ತಿದ್ವಿ. ನೋಡ ಆ ಡೈಲಾಗ್ ನಾನು ಬರ್ತಿರೋದು. ಅದರಲ್ಲಿ ಏನು ಖುಷಿ ಇರೋದು ಗೊತ್ತಾ ನಿಜವಾಗ್ಲೂ? ಅದೊಂದು ಪರ್ಟಿಕ್ಯುಲರ್ ಒಂದು ಡೈಲಾಗು, ಆ ಡೈಲಾಗ್ ನಾನು ಬರ್ದಿರೋದು ಅಂತ ಹೇಳ್ಕೊಂಡು ಖುಷಿ ಪಡೋದು ಮನೇಲಿ. ಚೆನ್ನಾಗಿದೆ ಅಲ್ವಾ ಆ ಡೈಲಾಗು? ಅವ್ರೇನು ಚೆನ್ನಾಗಿದೆ ಅಂತಿರ್ಲಿಲ್ಲ, ನಾವೇ ಚೆನ್ನಾಗಿದೆ ಅಲ್ವಾ ಡೈಲಾಗು ಅಂತೆಲ್ಲ ಅಂದ್ಕೊಂಡು ಒಂದು ಎಂಜಾಯ್ ಮಾಡ್ತೀವಿ. ಆಮೇಲೆ ಹಂಗೆ ಡೈಲಿ ಅದೊಂದು ಬರೆಯೋದು ಅಭ್ಯಾಸ ಆಯಿತು. ಆಮೇಲೆ ಅವ್ರು ಬರೆಯೋದನ್ನು ನೋಡ್ಕೊಳ್ತಾ ಇದ್ದೆ. ನೋಡಿಕೊಂಡು ಇದರಲ್ಲಿ ಏನು ಕಡಿಮೆ ಆಗಿದೆ, ಅದರಲ್ಲಿ ಏನು ಅಂತ ಒಂದು ಅನಲೈಸ್ ಮಾಡ್ತಿದ್ದೆ. ಅದು ಮಾಡ್ಕೊಂಡು ಆಮೇಲೆ ಒಂದು ಚೂರು ಬರೆಯೋದ್ರಲ್ಲಿ ನಂದು ಇಂಪ್ರೂವ್ಮೆಂಟ್ ಆಯಿತು. ನಾನು ಸ್ವಲ್ಪ ಏನು ಅಂದರೆ ಬುಕ್ಕಿಶ್ ಆಗಿ ಬರೆದ್ಬಿಡ್ತಿದ್ದೆ. ಏನಂದರೆ ಕನ್ನಡದ ಮೇಲೆ ತುಂಬ ಪ್ರೀತಿ, ಆಮೇಲೆ ಕನ್ನಡ ಪದನೇ ಬಳಸಬೇಕು, ಇಂಗ್ಲೀಷ್ ಯಾಕೆ ಬಳಸಬೇಕು ಅಂತ ಈ ಥರದಲ್ಲೆಲ್ಲ. ಆಮೇಲೆ ನಾನು ಬರೆದಾಗ ಯಾಕೆ ಹಿಂಗೆ ಬರೀತೀಯಾ, ಮನುಷ್ಯರು ಮಾತಾಡೋ ಥರ ಇದೆಯಾ ಇದು ಭಾಷೆ ಅಂತ ಕೇಳೋರು ಅವರು. ಯಾಕೆ ಸರ್ ಇದು ಕನ್ನಡ, ನಾನು ಹಿಂಗೆ ಮಾತಾಡೋದು, ನೀನು ಹುಚ್ಚ ನನ್ನ ಮಗ, ನೀನು ಮಾತಾಡ್ತೀಯ, ನೀನು ಮನುಷ್ಯರು ಮಾತಾಡ್ತಾರ ಇದನ್ನ ಅಂತ ಕೇಳಿದ್ರು. ಯಾಕೆ ಸರ್ ಅಂದರೆ ಜನರು ಮಾತಾಡೋ ಥರ ಬರಬೇಕು. ಯಾವತ್ತು ಮಾತು ನಮ್ಮ ಭಾಷೆ ನಮಗೆಷ್ಟು ಪಾಂಡಿತ್ಯ ಇದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಡೈಲಾಗ್ ಬರಿಬಾರ್ದು. ಜನ ಹೆಂಗೆ ಮಾತಾಡ್ತಾರೆ, ಹೋಗಿ ಮಾರ್ಕೆಟಲ್ಲಿ ಹೋಗಿ ನೋಡು, ಹೆಂಗೆ ಮಾತಾಡ್ತಾರೆ ನೋಡು, ಆ ಥರ ಬರಿ. ಕಲೋಕಿಯಲ್ ಆಗಿರ್ಬೇಕು, ಫೊನೆಟಿಕ್ ಆಗಿರ್ಬೇಕು, ಮಾತಾಡಕ್ಕೆ ಈಸಿಯಾಗಿ ಬಾಯಿಗೆ ಬರೋ ಥರ ಇರಬೇಕು. ಫಂಬಲ್ ಮಾಡಬಾರ್ದು ಅವರು, ಅಥವಾ ಅವರು ಒದ್ದಾಡಬಾರ್ದು, ಅದು ಟಂಗ್ ಟ್ವಿಸ್ಟರ್ಸ್ ಥರ ಇರಬಾರ್ದು, ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಇರಬಾರ್ದು, ತುಂಡು ಸೆಂಟೆನ್ಸಸ್ ಇರಬೇಕು. ಇವೆಲ್ಲ ನನಗೆ ಪ್ರತಿದಿನ ಒಂದೊಂದು ಪಾಠಗಳಾಗ್ತಾ ಹೋಗುತ್ತೆ. ಪ್ರತಿದಿನ ನಾ ಬರೆದಾಗ ಒಂದೊಂದು ಹಿಂಗೆ ಕಲಿತಾ ಹೋದೆ. ಆಮೇಲೆ ಒಂದಿನ ಅಂದರು, ಇವತ್ತು ನಾನು ಆಸ್ಪತ್ರೆಗೆ ಹೋಗ್ಬೇಕು, ಮೋಸ್ಟ್ಲಿ ಅವ್ರ ಹೆಂಡ್ತಿನೇನೋ ಸೇರಿಸಿದ್ರು ಅಂತ ಕಾಣುತ್ತೆ. ಆಸ್ಪತ್ರೆಗೆ ಹೋಗ್ಬೇಕು, ಈ ಸೀನ್ ನೋಡು ಈ ಥರ ಒಂದು 3 ಸೀನೋ ಏನೋ 4 ಸೀನೋ ಏನೋ ಅನ್ಸುತ್ತೆ ಎಕ್ಸ್ಪ್ಲೈನ್ ಮಾಡಿದ್ರು ನನಗೆ. ಈ ಸೀನ್ ನೀನು ಬರಿ. ಅವಾಗ ನನ್ಗೆ ಆಶ್ಚರ್ಯ ಆಗೋಯ್ತು. ನೀನು ಬರಿ ಅಂದ್ಬಿಟ್ರ ಅಂದರೆ ಈಗ ಅವ್ರು ಬರೆಯಲ್ಲ, ಅದನ್ನ ಬರೆದ ಮೇಲೆ ಅವ್ರು ಕರೆಕ್ಷನ್ ಮಾಡ್ಕೋತಾ ಇದ್ರು, ಬೇರೆ ಬರಿತಾ ಇದ್ರು ಅವರು. ಈಗ ನೀನು ಬರಿ, ನಾನು ಬರೆಯೋಕ್ಕಾಗಲ್ಲ, ನೀನೇ ಬರಿ ಅಂದರು. ಒಂಥರ ಅವಾಗ ಭಯ. ಯಾಕಂದರೆ ಮೊದಲೊಂದು ಓವರ್ ಕಾನ್ಫಿಡೆನ್ಸ್ ಇತ್ತು. ಅದಾದ್ಮೇಲೆ ಒಂದು ಥರದಲ್ಲಿ ಇವ್ರು ಹೆಂಗೆ ಬರೀತಾರೆ, ನಾವು ಹೆಂಗೆ ಬರಿತೀವಿ, ಅದನ್ನ ಎಷ್ಟು ತಗೋತಿದ್ರು ಅನ್ನೋದೆಲ್ಲ ಗೊತ್ತಿತ್ತಲ್ಲ, ಪೂರ್ತಿ ಹೊಡೆದಾಕ್ಬಿಟ್ರೆ ಇವರು ಅನ್ನೋ ಭಯ. ಆಮೇಲೆ ಅವರಿಗೆ ಹೇಳಿದೆ, ಆಯ್ತು ಸರ್ ಬರಿತೀನಿ ಸರ್ ಅಂತ. ಬರೀ ನೋಡಿ ಹಿಂಗೆ ಶುರು ಮಾಡು, ಈ ಥರದ್ದು ಮಾಡು, ಇಷ್ಟು ವಿಷಯ ಬರಬೇಕು, ಹಿಂಗೆ ಬರೆದಾದ್ಮೇಲೆ ಏನೋ ಸಣ್ಣ ಪುಟ್ಟ ಕರೆಕ್ಷನ್ಸ್ ಮಾಡಿದ್ರು. ತಗೊಂಡೋಗಿ ಕೊಟ್ಬಿಡು ಅಂದರು. ಏನು ಖುಷಿ ಅಂತೀರಾ ಅವತ್ತು, ಅದೇನು ಆನಂದ ಅಂತೀರಾ, ಹೆಮ್ಮೆಯಿಂದ ತಗೊಂಡೋಗಿ ಕೊಟ್ಟೆ. ಯಾವ ಎಪಿಸೋಡ್ ಡೈರೆಕ್ಟ್ರು ಬೈತಿದ್ರು, ಅವರು ಇನ್ನೊಬ್ಬ ಅಸೋಸಿಯೇಟ್ ಇದ್ನಲ್ಲ, ಅವನಿಗೆ ಹೇಳಿದ್ರಂತೆ, ನೋಡ ಇದು ಅವ್ರ ಪ್ರತಿಭೆ ಇಲ್ಲಿರೋದು ಅವ್ರದ್ದು, ಸುಮ್ಮನೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೆಲ್ಲ ಬಂದ್ಕೊಂಡು ನಮಗೂ ತಲೆ ತಿನ್ಕೊಂಡು ಯಾಕೆ, ನೋಡಿ ಇದರಲ್ಲಿ ಇದೆ, ಅವ್ರಿಗೆ ಚೆನ್ನಾಗಿ ಬರೆದಿದ್ದಾರೆ ಅಂತ ಅಂದ್ರಂತೆ. ಅವ್ರು ನನಗೆ ನೇರವಾಗಿ ಹೇಳಿಲ್ಲ, ಬಟ್ ಅವ್ನು ನನಗೆ ಬಂದು ಹೇಳ್ದ ಚೆನ್ನಾಗಿ ಬರ್ತಿದ್ದಾರೆ ಅಂತ. ಸೊ ಅದು ಖುಷಿ ಆಯಿತು. ಸಡನ್ ಆಗಿ ನಮ್ಮ ಹಾಲ್ದೊಡ್ಡೇರಿ ಪ್ರಶಾಂತ್ ಮತ್ತು ಕಾರ್ತಿಕ್ ಇಬ್ಬರು ಬರಬೇಕಾದ್ರೆ ಒಂದು ಸಣ್ಣ ಆಕ್ಸಿಡೆಂಟ್ ಆಯಿತು ಅವರಿಗೆ, ಬೈಕಲ್ಲಿ ಬರ್ಬೇಕಾದ್ರೆ. ಅವರಿಬ್ಬರು ಆಸ್ಪತ್ರೆಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂದಿದ್ದರಿಂದ ಅವ್ರು ಶೂಟಿಂಗು ಹೋಗೋಕ್ಕಾಗ್ತಿಲ್ಲ. ನಾನು ಮನೇಲಿದ್ದೀನಿ, ಸಡನ್ನಾಗಿ ಫೋನ್ ಮಾಡಿದ್ರು. ಇಮ್ಮಿಡಿಯೇಟಾಗಿ ಅವಾಗ ಮಧು ಹೌಸಲ್ಲಿ ಶೂಟಿಂಗ್ ನಡೀತಾ ಇತ್ತು ಮಲ್ಲೇಶ್ವರಮಲ್ಲಿ. ಇಮ್ಮಿಡಿಯೇಟಾಗಿ ನೀ ಅಲ್ಲಿಗೆ ಆಟೋ ಹತ್ಕೊಂಡು ಬಂದ್ಬಿಡು ಅಂತ. ಯಾಕೆ ಏನು ಅಂತ ಏನೂ ಹೇಳಿಲ್ವಲ್ಲ, ಏನಾಯ್ತಪ್ಪ ಇಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಬಟ್ ಏನು ಸರಿ ಬಾ ಅಷ್ಟೇ ಅಂದರು. ಸರಿ ಹೋದೆ, ನಾನು ನಮ್ಮ ಅಡಪನೆಲ್ಲ ಎತ್ಕೊಂಡು ಹೊರಟೆ. ಅಲ್ಲಿಗೆ ಹೋದ್ಮೇಲೆ ನೋಡಿ ಈ ಸೀನ್ಸ್ ಇದೆ ಬರೀ ಅಂತ ಅವರೇ ಡೈರೆಕ್ಷನ್ ಮಾಡ್ತಿದ್ರು. ಈಗ ಮೇನ್ ಅಸೋಸಿಯೇಟು ಅದರ ಎಪಿಸೋಡ್ ಡೈರೆಕ್ಟ್ರು ಪ್ರಶಾಂತು, ಆಮೇಲೆ ಕಾರ್ತಿಕ್ಕು ಅಸೋಸಿಯೇಟು. ಏನೂ ಮಾಡೋಕ್ಕಾಗಲ್ಲ, ಈಗ ಅವರೇ ಡೈರೆಕ್ಷನ್ ಮಾಡಬೇಕು, ಬರೆಯೋಕ್ಕಾಗಲ್ಲ ಅವರು. ಸೊ ಅವಾಗ ನಾನು ಕೂತ್ಕೊಂಡು ಬರೆಯೋಕ್ಕೆ ಶುರು ಮಾಡಿದ್ದು. ಬರೆದ್ಮೇಲೆ ಅವರು ಒಂಚೂರು ಸೈಡಲ್ಲಿ ಜಾಗ ಬಿಟ್ಟಿರ್ತಿದ್ದೆ, ಆ ಸೈಡಲ್ಲಿ ಏನಾದ್ರು ಬರಿಬೇಕಂದ್ರೆ ಅವಾಗಲೂ ಹಂಗೆ ಪೂರ್ತಿ ಬೇರೆ ಬರ್ಕೊಳ್ಳೋರು. ಏನಪ್ಪ ಇದು, ನನಗೆ ಇನ್ನೂ ಕಲೀಲೇ ಇಲ್ವಲ್ಲ ನಾನು ಬರೆಯೋದನ್ನು, ಯಾಕೆ ಹಿಂಗಾಗ್ತಾಯಿದೆ, ಯಾಕೆ ನನಗೆ ಬರ್ತಾನೆ ಇಲ್ವಾ, ಅಥವಾ ನನಗೆ ಯೋಗ್ಯತೆನೇ ಇಲ್ವಾ ಬರೆಯೋಕ್ಕೆ ಅನ್ನೋ ಥರದಲ್ಲಿ. ಸರ್ ಯಾಕೆ ಸರ್ ಚೆನ್ನಾಗಿ ಬರ್ದಿಲ್ವಾ ಸರ್, ಚೆನ್ನಾಗಿ ಬರ್ದಿದ್ಯಾ ಯೋಚನೆ ಮಾಡ್ಬಿಡ, ನನ್ನ ಫಾರ್ಮೆಟಲ್ಲಿ ನಾನು ಬರ್ಕೋತಾ ಇದ್ದೇನೆ ಅಷ್ಟೇ, ಚೆನ್ನಾಗಿ ಬರ್ದಿದ್ಯಾ ಅಂತ ನೋಡಿ, ನೀ ಬರೀ ಹೋಗು, ನೆಕ್ಸ್ಟ್ ಸೀನ್ ಬರೀ ಹೋಗು ಅಂತ ಕಳಿಸೋರು. ಆಮೇಲೆ ನೆಕ್ಸ್ಟ್ ಸೀನ್ ಬರೆಯೋದು, ಆಮೇಲೆ ಅದರೊಳಗೆ ಏನೋ ಕರೆಕ್ಷನ್ ಮಾಡ್ಕೊಂಡು ಮಾಡೋದು, ಹಾಗೆ ಮಾಡ್ಕೊಳ್ತೀವಿ. ಒಂದು 3 ದಿನ 4 ದಿನ 5 ದಿನ ಆಯಿತು. 5 ದಿನ ಆದಮೇಲೆ ಹೇಳಿದ್ರು ಬೋರ್ಡ್ ಹಾಕೋಬೋದು ಮನೆ ಮುಂದೆ. ನಾನು ಖುಷಿಯಾಗಿ ರೈಟ್ರ್ ಅಂತ ಹಾಕೋ ಅಂತ ಹೇಳ್ತಾರೆ, ಅಂದರೆ ಟೈಪ್ ರೈಟರ್ ಅಂತ ಅಂದ್ಬಿಟ್ರು ಒಂದೇ ಸಲ. ಅಂದರೆ ಅವರು ಮನಸ್ಸಲ್ಲಿ ಇತ್ತು ನೀವು ಉಬ್ಬು ಬಿಡ್ತಾನೆ ಅನ್ನೋ ವಿಚಾರಕ್ಕೆ ಅವ್ರು ಹೊಗಳ್ತಿರ್ಲಿಲ್ಲ ಸಾಮಾನ್ಯ, ಹಂಗೆ ಹೇಳಿದ್ರು ಟೈಪ್ ರೈಟ್ರು ಅಂತ ಹಾಕೋಬೋದು. ಆಯಿತು ಬರೀ. ಆಮೇಲೆ ಹಗಲು ರಾತ್ರಿ ನಮ್ಗೇನಂದರೆ ಟೈಮು ಜಾಸ್ತಿ ತೊಗೊಳೋದು ಅವಾಗ, ಹಗಲು ರಾತ್ರಿ ಬರೀ ನಿದ್ರೆನೇ ಇರ್ತಿರ್ಲಿಲ್ಲ. ಆಮೇಲೆ ಶೈಲಜನಾಗವ್ರು ಅವ್ರ ಮಿಸ್ಸಸ್ ಪಾಪ ಅವ್ರು ನಿದ್ರೆನೇ ಮಾಡಿಲ್ಲ. ಏನು ಪಾಪ ಅಂದರೆ ಇನ್ನು ಚಾರಿಟಿನ ಮಾಡ್ತಿದ್ದಾನೆ, ಅವನು ಕೆಲಸ ಮಾಡ್ತಿದ್ದಾನೆ,
ಶೂಟಿಂಗ್ ಮಾಡ್ಬೇಕಲ್ಲ, ಅದೇನ್ ಪಾಪ ಗೀಪ ಅನ್ನೋ ಪ್ರಶ್ನೆನೇ ಇರ್ತಿರ್ಲಿಲ್ಲ ಅವ್ರ ಹತ್ರ. ಸುಮ್ಮನೆ ಕೂತಿದ್ವಾ ನಾವು. ಯಾಕೆ ಸುಮ್ಮನೆ ಕೂತಿದ್ಯಾ, ಹೋಗಿ ಎಡಿಟಿಂಗ್ ರೂಮಲ್ಲಿ ಹೋಗಿ ಎಡಿಟಿಂಗ್ ನೋಡ್ಕೊ, ಡಬ್ಬಿಂಗ್ ಮಾಡು, ಯಾಕೆ ಬರಲ್ಲ. ನಾವು ಇವತ್ತೇನಾದ್ರು ಆಗಿದ್ದೀವಿ ಅಂದರೆ ಅದಕ್ಕೆ ಕಾರಣ ಅವ್ರು ನಮ್ಗೆ ಕೂತ್ಕೊಳಕ್ಕೆ ಬಿಡ್ತಿರ್ಲಿಲ್ಲ. ಆ ಪುಸ್ತಕ ಓದು, ಇದು ಹೋಗು ಎಡಿಟಿಂಗ್ ಹೋಗಿ ನೋಡ್ಕೊ. ನಾ ಅದಕ್ಕೆ ಅವರು ಕರೆಕ್ಷನ್ ಮಾಡಿಸೋರಲ್ಲ, ಅವಾಗ ಹೋಗಿ ಕುತ್ಕೋತಾ ಇದ್ದೆ ನಾನು, ಅವ್ರ ಜೊತೆಲಿ ಹೋಗಿ ಕುತ್ಕೋತಾ ಇದ್ದೆ. ಇದನ್ನ ಹಿಂದೆ ಮಾಡು, ಇದನ್ನ ತೆಗಿ, ಇದನ್ನ ಇಷ್ಟು ಕ್ರಿಸ್ಪ್ ಮಾಡು, ಆಮೇಲೆ ಇಲ್ಲ ರಿಯಾಕ್ಷನ್ ಹಾಕೋ, ಆ ರಿಯಾಕ್ಷನ್ ನೋಡು, ಅಲ್ಲಿದೆ ನೋಡು, ಆ ಫ್ರೇಮಿಂದ ತಕ್ಕೋ, ಆ ರಿಯಾಕ್ಷನ್ ಇಲ್ಲಿ ಹಾಕೋ ನೋಡಿ, ಇಲ್ಲಿ ಸೂಟ್ ಆಗುತ್ತೆ ನೋಡಿದ್ದು. ಇವೆಲ್ಲ ನಾವು ಕಲ್ತಿದ್ದು ಅಲ್ಲಿಂದ. ಅವರನ್ನ ನೋಡ್ತಾ ಕಲ್ತ್ವಿ. ನಿಜಕ್ಕೂ ಇವತ್ತಿನ ದಿನ ನಾನು ಒಂದು ಮಟ್ಟಕ್ಕೆ ಜನ ಗುರುತಿಸೋ ಮಟ್ಟಕ್ಕೆ ಒಬ್ಬ ಬರಹಗಾರನಾಗಿದ್ದೀನಿ, ಒಬ್ಬ ಸಂಭಾಷಣೆಕಾರನಾಗಿದ್ದೀನಿ ಅಂತಂದರೆ ಅದಕ್ಕೆ ನಿಜವಾಗ್ಲೂ ಅವರ ದೊಡ್ಡ ಕೊಡುಗೆ ಇದೆ. ಯಾಕಂದರೆ ಅವರು ನಮಗೆ ಗೊತ್ತಿರ್ಬೋದು, ನಮಗೊಂದು ಒಳಗಡೆ ಒಂದು ಪ್ರತಿಭೆ ಇರ್ಬೋದು, ದೇವ್ರು ಕೊಟ್ಟಿರಬಹುದು, ಅಥವಾ ಅದನ್ನು ನಾವು ರೂಢಿಸ್ಕೊಂಡಿರ್ಬೋದು. ಆದರೆ ಅದನ್ನು ಇದೇ ರೀತಿಯಲ್ಲಿ ಹೇಳಬೇಕು ಅನ್ನೋ ಒಂದು ಫಾರ್ಮ್ಯಾಟನ್ನು ಕೊಟ್ಟಿದ್ದವರು. ಅದಾದಮೇಲೆ ಸಿದ್ಧಾಂತಗಳಿಗೆ ಬರೋದಾದರೆ ನನ್ನ ಸಿದ್ಧಾಂತ ನಂದು, ಅವ್ರ ಸಿದ್ಧಾಂತ ಅವ್ರದ್ದು. ನಾನು ಕಾಪಿ ಮಾಡಿಲ್ಲ ಅವರದ್ದೇನು. ಬಟ್ ಏನಂದರೆ ಒಂದು ದೃಶ್ಯದ ಆರಂಭ, ಒಂದು ಮಧ್ಯ, ಒಂದು ಕೊನೆ, ಈ ಥರದ್ದು ಒಂದು ದೃಶ್ಯ ಅಂದರೆ ಹಿಂಗಿರುತ್ತೆ. ಈ ಒಂದು ಗ್ರಾಫ್ ಹೇಗೆ ಕಟ್ಟೋದು ಅನ್ನೋದನ್ನು ಕಲಿಸ್ಕೊಟ್ಟವ್ರೆ. ಅದು ಒಂದು ಇನ್ಸಿಡೆಂಟ್ ಆಯಿತು. ಒಂದು ಸಲ ಯಾವುದೋ ಒಂದು ಫ್ಯಾಕ್ಟ್ರಿಲಿ, ಬನ್ನೇರ್ಘಟ್ಟ ಹತ್ರ ಎಲ್ಲೋ ಒಂದು ಫ್ಯಾಕ್ಟ್ರಿಗೆ ಶೂಟ್ ಮಾಡ್ತಾಯಿದ್ರು. ಅವರೇ ಶೂಟ್ ಮಾಡ್ತಾರೆ, ನಾನು ಬರೀತಾ ಇದ್ದೆ. ಅವಾಗ ಒಂದು ಸೀನ್ ಬರೆದಿದ್ದೆ. ಇಲ್ಲ ಪ್ಯಾಕಪ್ ಅಂತ ಅಂದರು. ಅಲ್ಲಿ ಯಾರೋ ಇದ್ದವರು, ಯಾಕೆ ಪ್ಯಾಕಪ್ಪು, ಡಪ್ಪ ಥರ ಇದೆ ಸೀನು ಅಂತ ಅಂದರು. ನಂಗೆ ಒಂಥರ ಬೇಜಾರಾಗೋಯ್ತು. ತುಂಬ ದಿನ ಆದಮೇಲೆ ಈ ಸೀನು ಚೆನ್ನಾಗಿ ಬರೋದಿಲ್ಲ ಇವನು, ಸರ್ ನಾನು ಇನ್ನೊಂದು ಸಲ ಬರ್ಕೊಡ್ತೀನಿ. ಆಮೇಲೆ ಅವ್ರೇಂದ್ರು ಬೇಡ ಬಿಡು, ಇನ್ನೊಂದು ಸಲ ಮಾಡ್ಕೊಳ್ಳೋಣ ಅಂತಂದರು. ಆಮೇಲೆ ಅದೇನು ಮನಸ್ಸು ಚೇಂಜ್ ಮಾಡಿದ್ರು ಏನೋ, ಸೀನ್ ಬರೆದ್ರು. ನೋಡು ಇದನ್ನು ನಾನು ಬರಿತೀನಿ ಅಂತ ಅಂದರು. ನಾನೊಂದು 3 ಪೇಜ್ ಬರೆದಿದ್ದೆ, ಅವರೊಂದು 4.25 ಪೇಜ್ ಬರೆದ್ರು. ಓದೋದನ್ನ ಓದಿದೆ, ಹೇಗಿದೆ ಅಂದರು. ನನಗಿಂತ 1.5 ಪೇಜ್ ಜಾಸ್ತಿ ಆಗಿದೆ ಅನ್ನಿಸ್ತು ನನಗೆ. ಎಷ್ಟು ಕೊಬ್ಬಲ್ಲಿ ಹೇಳಿರ್ಬೇಕು ನಾನು, ಅಥವಾ ಸಿಟ್ಟು ಬಂದಿತ್ತೋ ಏನೋ, ನಂಗೆ ಅಂದೆ ಒಟ್ಟಿನಲ್ಲಿ. ನಂಗೆ ಅಷ್ಟು ಬಿಟ್ಟು ನಂಗೆ ಏನೋ ಅನ್ನಿಸ್ತಾ ಇಲ್ಲ ನನಗೆ. ಅವ್ರು ಕಪಾಳ ಕೊಡೋದ್ಬಿಡ್ಬೋದಾಗಿತ್ತು. ನಂಗೆ ಎಷ್ಟು ದುರಂಕಾರದಲ್ಲಿ ಮಾತಾಡ್ತೇವೆ, ಓಟಾಗಿ ಈಗಲೇ ಅಂತಲೂ ಹೇಳ್ಬೋದಾಗಿತ್ತು. ಆದರೆ ಅವ್ರು ಏನು ಮಾಡಿದ್ರು ಗೊತ್ತಾ, ಸೀನ್ನ ಅರ್ಥ ಮಾಡ್ಕೊಂಡಿಲ್ಲ, ಇದರಲ್ಲಿ ಏನಿದೆ ಅಂತ ಹೇಳ್ತೀನಿ ನೋಡು, ಎಷ್ಟು ಕಲರ್ಸ್ ಇದೆ ಈ ಸೀನಲ್ಲಿ ಅಂತ ಹೇಳ್ತೀನಿ ನೋಡು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರು. ನನ್ನ ಕಣ್ಣಲ್ಲಿ ನೀರು ಬಂತು. ಆ ಸೀನ್ ಡೆಪ್ತನ್ನೇ ಅರ್ಥ ಮಾಡ್ಕೊಂಡಿರಲ್ಲ. ನಾನು ಪ್ಲೇನಾಗಿ ಓದಿದ್ದೆ. ಅವ್ರು ಅದರೊಳಗಡೆ ಎಷ್ಟು ವಿಷಯ ಇದೆ ಅನ್ನೋದನ್ನು ಎಷ್ಟು ಚೆನ್ನಾಗಿ ವಿವರಿಸಿ ಹೇಳಿದ್ರು ಅಂದರೆ, ನೋಡು ಇವನು ಒಬ್ಬ ದಲಿತ, ಇವನು ಇದನ್ನು ಹೇಳ್ತಿದ್ದಾನೆ ಅಂದಾಗ ಅವನು ನೋವು ಅದರಿಂದ ವ್ಯಕ್ತ ಆಗ್ತಿರುತ್ತೆ. ಆ ಮಾತಲ್ಲೇ ನೀನು ಬರ್ದಿದ್ದಕ್ಕೂ ಈ ಮಾತಕ್ಕೂ ವ್ಯತ್ಯಾಸ ನೋಡ್ಕೊ. ಈ ಥರದಲ್ಲಿ ಪ್ರತಿಯೊಂದು ಎಕ್ಸ್ಪ್ಲೇನ್ ನಂಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನಂಗೆ ಗದ್ಗದಿತನಾಗ್ಬಿಟ್ಟೆ ನಾನು. ನಂಗೆ ಮಾತಾಡೋಕ್ಕೂ ಆಗಲಿಲ್ಲ. ಕ್ಷಮಿಸ್ಬಿಡಿ ಸಾರ್ ಅಂದ್ಬಿಟ್ಟು, ಕ್ಷಮಿಸ್ಬಿಡಿನೂ ಬಾಯಿಗೆ ಬರ್ತಾ ಇಲ್ಲ, ಕೈ ಮುಕ್ಕೊಂಡು ಹಿಂಗೆ ಅಂದ್ಬಿಟ್ಟ, ತುಂಬ ಚೆನ್ನಾಗಿದೆ ಅಂತ. ಅದೊಂದು ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಯಾಕಂದರೆ ನನಗೆ ಹೇಳಿದ್ರಿಂದಾನೇ ಅವರೇ ಎಕ್ಸ್ಪ್ಲೈನ್ ಮಾಡಿದ್ದಲ್ವಾ, ಅದಕ್ಕೆ ನಾನು ಕರೆಕ್ಟೇ ಅನ್ನಿಸ್ತು. ಕೆಲವು ಸಲ ಆ ಥರದ್ದೇನೋ ಉದ್ದಟತನ ಮಾಡದೆ ಹೋದರೆ ಬರಬೇಕಾದ್ದು ಬರೋದೇ ಇಲ್ಲ, ನಾವು ತಿದ್ಕೊಳ್ಳೋದೇ ಇಲ್ಲ, ಹಾಗೆ ಇದ್ಬಿಡ್ತೀವಿ. ಸೊ ಆ ಥರದಲ್ಲಿ ಇದಾಯಿತು. ಸೊ ಹಾಗೆ ನಮ್ಮನ್ನು ಕೂತ್ಕೊಳ್ಳೋಕೆ ಬಿಡ್ತಿರ್ಲಿಲ್ಲ. ಆಮೇಲೆ ಬಿಗಿನಿಂಗಲ್ಲೇ ಇನ್ನೂ ಒಂದು ಇದಾಯಿತು. ಶನಿವಾರ ಶೂಟಿಂಗ್ ಮುಗಿದಿತ್ತು, ಸೋಮವಾರ ಶೂಟಿಂಗ್ ಇತ್ತು, ಭಾನುವಾರ ಇರಲಿಲ್ಲ. ನಾನು ಹೋದೆ, ಆಫೀಸ್ಗೆ ಹೋದಾಗ ಇವ್ರಿಗೆ ಕೇಳಿದೆ, ಸರ್ ಇವಾಗ ಶುರು ಅದು, ಸರ್ ಈಗ ಸೋಮವಾರ ಆಫೀಸಿಗೆ ಬಂದು ಇದಕ್ಕೆ ಬರಬೇಕಾ, ಶೂಟಿಂಗಿಗೆ ಬರಬೇಕಾ, ಅಥವಾ ಶೂಟಿಂಗಿಗೆ ನೇರವಾಗಿ ಬರಬೇಕಾ ಅಂತ ಕೇಳಿದೆ. ಭಾನುವಾರ ರಜಾ ಅಂತ ಯಾರು ಹೇಳಿರೋರು? ಅಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ, ರೈಟಿಂಗ್ ಡಿಪಾರ್ಟ್ಮೆಂಟ್ಗೆ ರಜಾ ಅನ್ನೋದಿಲ್ಲಮ್ಮ, ಭಾನುವಾರನೂ ಬರಬೇಕು. ನನಗೆ ಅವಾಗ ಮಗು 2.5 ವರ್ಷದವಳು ಮಗಳು. ನನಗೆ ಅವಾಗ ನಂಗೇನು ಅಂದರೆ ಬೆಳಗ್ಗೆ 5:05 ಯಾವ ಟೈಮ್ ಇದು, ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ದ ಟೈಮ್, ಇನ್ನೂ ರೈಟಿಂಗ್ ಡಿಪಾರ್ಟ್ಮೆಂಟಿಗೆ ಬಂದಿರಲಿಲ್ಲ. ಅವಾಗ ದಾಸರಳ್ಳಿಯಲ್ಲಿ ಇದ್ದಿದ್ದು ಮನೆ. ನಂಗೆ ಬೆಳಗ್ಗೆ 5:05 ಮನೆ ಬಿಟ್ಟರೆ ಮಗಳು ಮಲಗಿರೋಳು. ನಾನು 11:00 ಮನೆಗೆ ಹೋದಾಗ ಮಗಳು ಮಲಗಿರೋಳು. ಓಕೆ, ನಂಗೆ ಏನಂದರೆ ಈಗ ನಂಗೆ ವಾರಗಟ್ಟಲೆ ಆಗೋಯ್ತು. ನಂಗೆ ನನ್ನ ಮಗಳನ್ನ ಅವ್ನು ಮಾತಾಡ್ಸೋಕ್ಕಾಗ್ತಿಲ್ಲ. ನಂಗೆ ಅವಾಗಲೂ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಹೇ ಗುರು, ಏನು ಥರದ ಕೆಲಸ ಮಾಡ್ತಾ ಇದ್ದೀನಿ, ಯಾವ ಥರದ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಬೇಕಾಯಿತು. ನನ್ನ ಮಗಳನ್ನ ಮಾತಾಡ್ಸೋಕ್ಕಾಗ್ತಾ ಇಲ್ಲ, ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನಂಗೆ ನಾನು ಒಂದು ಮುತ್ಸೋಕ್ಕಾಗ್ತಾ ಇಲ್ಲ, ಒಂದು ಮಾತಾಡ್ಸೋಕ್ಕಾಗ್ತಾ ಇಲ್ಲ, ಅವಳು ಧ್ವನಿ ಕೇಳೋಕ್ಕಾಗ್ತಾ ಇಲ್ಲ ನನಗೆ. ನಿರಂತರ ಸ್ಟುಡಿಯೋಸ್ ಪ್ರೋತ್ಸಾಹಿಸಿ. ನಿರಂತರ ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರಾಗಿ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ಸ್ಟುಡಿಯೋಸ್ ನಿರಂತರವಾಗಿ. ಆಲ್ ದ ಬೆಸ್ಟ್ ಅಂಡ್ ಕಂಗ್ರಾಚುಲೇಷನ್ಸ್. ಪ್ರೋತ್ಸಾಹ ನೀಡಿ. ಶುಭವಾಗಲಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ.